ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಹೀರೆಕಾಯಿ ಸಾಂಬಾರ್. ಈ ಸಾಂಬಾರ್ ಮಾಡಲು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದ್ಯಾವುದು ಕೂಡ ಬೇಡ. ಫ್ರೆಶ್ ಮಸಾಲೆಯನ್ನು ಹುರಿದು ಮಾಡುವಂಥ ಸಾಂಬಾರಿದು. ಇದೊಂದು ಸಾಂಪ್ರದಾಯಿಕ ರೆಸಿಪಿ. ಹಾಗಾದರೆ ಲೇಟ್ ಮಾಡ್ದಿರ ಈ ಸಾಂಬಾರ್ ಮಾಡುವ ವಿಧಾನವನ್ನು ನೋಡೋಣ. ಇಲ್ಲಿ ನಾನು 2 ಹೀರೆಕಾಯಿಯನ್ನು ತೊಳೆದು ಈ ಥರ ಮಧ್ಯದಲ್ಲಿ ಇರುವ ಧಾರೆಯಷ್ಟನ್ನೇ ತೆಗೆದಿದ್ದೇನೆ. ಸಿಪ್ಪೆಯನ್ನು ತೆಗೆದಿಲ್ಲ ನಾನು. ಇದಕ್ಕೆ ನೀರು ಹಾಕಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಮಧ್ಯ ಮಧ್ಯ ಎಲ್ಲ ಮಣ್ಣಿನ ಅಂಶ ಇರುತ್ತದೆ. ಹಾಗಾಗಿ ಮತ್ತೊಮ್ಮೆ ತೊಳೆದು ಇದನ್ನು ಒಂದು ಪಾತ್ರೆಗೆ ಸೇರಿಸೋಣ. ಇದಕ್ಕೆ ಈಗ ಬೇಯಲು ಅಗತ್ಯವಿದ್ದಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಬೇಯಿಸಬೇಕು. ಇದೊಂದು ಹವ್ಯಕರ ಸಿಗ್ನೇಚರ್ ರೆಸಿಪಿ ಅಂತಲೇ ಹೇಳಬಹುದು. ದಿನಾಲೂ ಬೇರೆ ಬೇರೆ ತರಕಾರಿ ಹಾಕಿ ಒಂದು ಸಾಂಬಾರಂತೂ ಮಾಡಲೇಬೇಕು. ಈಗ ಈ ಕಡೆ ಹೀರೆಕಾಯಿ ಬೇಯುವುದರೊಳಗೆ ಒಂದು ಮಸಾಲೆಯನ್ನು ಹುರಿದುಕೊಳ್ಳುವ. ಒಂದು ಬಾಣಲೆಗೆ 1/4 ಚಮಚಕ್ಕಿಂತ ಕಮ್ಮಿ ಮೆಂತ್ಯ, ಅರ್ಧ ಚಮಚ ಕಡಲೆಬೇಳೆ ಹಾಗೂ 1/4 ಚಮಚ ಉದ್ದಿನಬೇಳೆಯನ್ನು ಹಾಕಿ, ಹುರಿಯಲು ಬೇಕಾದಷ್ಟು ಎಣ್ಣೆಯನ್ನು ಹಾಕಿ, 1 ಚಮಚ ಧನಿಯಾ ಬೀಜ ಹಾಗೂ 7 ರಿಂದ 8 ಬ್ಯಾಡಗಿ ಮೆಣಸನ್ನು ಹಾಕಿ ಸ್ವಲ್ಪ ಹುರಿದು, ಈಗ ಇದಕ್ಕೆ 1/4 ಚಮಚ ಜೀರಿಗೆಯನ್ನು ಸೇರಿಸಿ ಪುನಃ ಒಂದು ಸುತ್ತು ಹುರಿಯಬೇಕು. ಹಾಗೆ ಲಾಸ್ಟಲ್ಲಿ ಚಿಕ್ಕ ಇಂಗಿನ ಚೂರನ್ನು ಹಾಕಿ ಇನ್ನೊಮ್ಮೆ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ, ಅರ್ಧ ಕಪ್ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಬೇಕು. ಈ ಕಡೆ ಈಗ ಹೀರೆಕಾಯಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಇನ್ನೂ ಬೇಯಬೇಕಾಗಿದೆ ಹೀರೆಕಾಯಿ. ಇದು ಬೇಯುವುದರೊಳಗೆ ನಾವು ಹುರಿದಿಟ್ಟ ಮಸಾಲೆಯನ್ನು ರುಬ್ಬುವ. ಚಿಕ್ಕ ಹುಣಸೆಹಣ್ಣೆಯನ್ನು ಸೇರಿಸಿ ಅಗತ್ಯವಿದ್ದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಈಗ ನೋಡಿ, ರುಬ್ಬಿದ್ದಾಗಿದೆ. ಇಷ್ಟು ನುಣ್ಣಗೆ ರುಬ್ಬಬೇಕು. ಈಗ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಬೇಯಿಸಿದ ಬೇಳೆಯನ್ನು ಹಾಕಿ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಕೂಡ ಸೇರಿಸಿ, ಮಿಕ್ಸರ್ ಪಾತ್ರೆಗೆ ಹಿಡಿದ ಮಸಾಲೆಯನ್ನು ಕೂಡ ನೀರನ್ನು ಹಾಕಿ ಇದಕ್ಕೆ ಸೇರಿಸಬೇಕು. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಅರ್ಧ ಚಮಚ ಸೇರಿಸಿದ್ದೇನೆ. ಈಗ ಇದಕ್ಕೆ ಅರ್ಧ ಚಮಚ ಬೆಲ್ಲವನ್ನು ಕೂಡ ಸೇರಿಸಬೇಕು. ಈಗ ಸಾಂಬಾರನ್ನು ಚೆನ್ನಾಗಿ ಕುದಿಸಬೇಕು. ಒಮ್ಮೆ ಈ ವಿಧಾನದಲ್ಲಿ ಸಾಂಬಾರನ್ನು ಮಾಡಿದರೆ ಮತ್ತೆ ಮತ್ತೆ ಮಾಡುವುದಂತೂ ಗ್ಯಾರಂಟಿ. ಈಗ ನೋಡಿ, ಹೀರೆಕಾಯಿ ಸಾಂಬಾರು ಚೆನ್ನಾಗಿ ಕುದಿಯುತ್ತಿದೆ. ಈ ಹಂತದಲ್ಲಿ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಸೇರಿಸಬೇಕು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಬೇಕು. ಈಗ ರುಚಿಯಾದ ಹಾಗೂ ಆರೋಗ್ಯಕರವಾದ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾನು ಬಿಸಿ ಬಿಸಿ ಅನ್ನದೊಂದಿಗೆ ಬಡಿಸುತ್ತಿದ್ದೇನೆ. ಈ ಆರೋಗ್ಯಕರ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಸಪೋರ್ಟ್ ಮಾಡಿ. ಹೀರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೇರಳವಾಗಿ ನಾರಿನಂಶ ಇರುವುದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.